ಟೀಚರ್ಸ್ ಅಸೋಸಿಯೇಷನ್ ಕರೆದು ಏನಪ್ಪ ನಿಮ್ಮ ಸಮಸ್ಯೆ, ಪ್ರಣಾಳಿಕೆಯಲ್ಲಿ ಏನಾದರೂ ಸೇರಿಸ್ಬೇಕಲ್ಲ, ನಿಮ್ಮ ಬಗ್ಗೆ ಏನಂತ ಹೇಳಿದ್ರಿ. ನೀವು ಏನು ಸಾಮಾನ್ಯದವರಲ್ಲ, ನೀವು ಎಲ್ಲ ಡಿವೈಡ್ ಆಗಿದ್ದೀರ. 2-3 ಅಸೋಸಿಯೇಷನ್ ಬಂತು. ಆ ಅಸೋಸಿಯೇಷನ್ ಅವರ ಹತ್ರ ನಾವು ಚರ್ಚೆ ಮಾಡಿ, ನಾನು ಕೊನೆಯದಾಗಿ ಅಂತಿಮವಾಗಿ ನಾನು ಮುಖ್ಯಮಂತ್ರಿಗಳು ಅಂದ್ರೆ ಅವತ್ತು ನಮ್ಮ ನಾಯಕರು ಮತ್ತು ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು, ನಮ್ಮ ಡೆಲ್ಲಿಯಿಂದ ಬಂದಿದ್ರು ನಮ್ಮ ಜನರಲ್ ಸೆಕ್ರೆಟರಿ ಅವರು ಸುರ್ಜೇವಾಲಾ ಅವರು, ರಾತ್ರಿ ನಾವು 10 ಗಂಟೆ ಸ್ಟಾರ್ಟ್ ಮಾಡಿ ರಾತ್ರಿ ಬೆಳಗಿನ ಜಾವ 3 ಗಂಟೆವರೆಗೂ ಚರ್ಚೆ ಮಾಡೋದು. 2 ದಿವಸ ಚರ್ಚೆ ಮಾಡಿ ಈ OPS ಏನಿದೆ OPS ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ಹಣ ಖರ್ಚಾಗುತ್ತೆ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾನು OPS ಅಂತ ಅನೌನ್ಸ್ ಮಾಡಿದ್ರೆ ನೀನು ರಿಟೈರ್ಡ್ ಆಗೋದು 35 ವರ್ಷ ಆದ್ಮೇಲೆ, ಅಲ್ಲಿಯವರೆಗೂ ನಾನು ಹೇಳ್ಕೊಂಡು ಹೋಗ್ಬೇಕು. ಇದನ್ನ ನಾವು ಟೀಚರ್ಸ್ ಅಸೋಸಿಯೇಷನ್ ಅವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ನಾವು ತೀರ್ಮಾನ ಮಾಡಬೇಕು. ನಾವು ನಿಮ್ಮ ಪರವಾಗಿ ನಿಲ್ತೇವೆ ಅಂತೇಳಿ ತೀರ್ಮಾನ ಮಾಡಿ ಏನು ಹೇಳೋದು ಅಂದ್ರೆ, ನಾನು ಹೇಳ್ತೇನೆ ನಿಮಗೆ, ಯಾಕಂದ್ರೆ ನಿಮಗೂ ಕೂಡ ಇದರ ಅರಿವಿರ್ಬೇಕು. ಇದು ನನ್ನ ಪ್ರಣಾಳಿಕೆ ಕಾಪಿನಲ್ಲಿ ಓದ್ತೀನಿ ನಾನು. ಟು ಸಿಂಪಥೆಟಿಕಲಿ ಕನ್ಸಿಡರ್ ಎಕ್ಸ್ಟೆನ್ಷನ್ ಆಫ್ OPS to the pensionable government employees who joined the service since 2006. ಇದು ನನ್ನ ಪ್ರಣಾಳಿಕೆಯಲ್ಲಿ ಬರೆದಿರೋದು. ನಾವು ಸಿಂಪಥೆಟಿಕಲಿ OPS ಅನ್ನ ಕನ್ಸಿಡರ್ ಮಾಡ್ತೇವೆ ಅಧಿಕಾರಕ್ಕೆ ಬಂದಾಗ ಅಂತ ಬರೆದಿದ್ವಿ. OPS ಅನ್ನ ಮಾಡ್ತೇವೆ ನಾವು. ಸಮಯ ಬೇಕಲ್ವಾ? ಇವತ್ತು ಹೇಳಿಬಿಟ್ಟು ನಾಳೆ ದಿವಸ ಇಲ್ಲಪ್ಪ ಹಣಕಾಸಿದ್ದಾಗಿದೆ ಅಂತ ಹೇಳಿದ್ರೆ ನೀವು ಅದನ್ನ ಚೆನ್ನಾಗಿರುತ್ತ. OPS is under the consideration of the present government. ಯಾವಾಗ ಮಾಡಬೇಕು ಅನ್ನೋದು ತೀರ್ಮಾನ ಆಗಬೇಕು, ಅದನ್ನ ಮಾಡ್ತೀವಿ. ಈ ಮಧ್ಯೆ 7th ಪೇ ಕಮಿಷನ್ ವರದಿ ಬಂದಿದೆ. 7th ಪೇ ಕಮಿಷನ್ ವರದಿನೂ ಬಂದಿದೆ. ಅದಕ್ಕೆ ಅನುಷ್ಠಾನ ಮಾಡಬೇಕು, ಅದಕ್ಕೆ 18,000 ಕೋಟಿ ಬೇಕು. ಇದರಲ್ಲಿ OPS ಮಾಡಿದೆ, ಇದಕ್ಕೂ 1,000 ಕೋಟಿ ರೂಪಾಯಿ ಬೇಕು. ಗ್ಯಾರಂಟಿ ಕೊಡಬೇಕು, 58,000 ಕೋಟಿ ಬೇಕು. ಯಾರಾದ್ರೂ ಮ್ಯಾಜಿಕ್ ಕಂಡಿದ್ದಿದ್ರೆ ಹೇಳ್ರಪ್ಪ. ಅದಕ್ಕೆ ನಾನು ಆದ್ಯತೆಯ ಪ್ರಶ್ನೆಯನ್ನ ಮೊದಲೇ ಹೇಳಿದ್, ನಾನು ಅದಕ್ಕೋಸ್ಕರ ಹೇಳಿದೆ. ಈಗ ಅರ್ಥ ಆಗಿರ್ಬೋದು ನಿಮ್ಗೆ ಯಾಕೆ ಹೇಳಿದೆ ನಾನು. ಆದ್ರಿಂದ ಈ ಸಮಸ್ಯೆಯನ್ನ ನಾವು ಬಗೆಹರಿಸೋದಿಲ್ಲ ಅಂತ ಹೇಳಿಲ್ಲ. OPS ಮಾಡೋದಿಲ್ಲ, 7th ಪೇ ಕಮಿಷನ್ ವರದಿ ತಗೊಂಡಿದ್ದೇವೆ, ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಹೇಳಿದೀವ. ಅವ್ರು ಯಾರೋ ನಿಮ್ಮ ಅಧ್ಯಕ್ಷರು, ಸರ್ಕಾರಿ ನೌಕರರ ಅಧ್ಯಕ್ಷರು ಹೇಳ್ಬಿಟ್ರು ಏನೋ ಸ್ಟ್ರೈಕ್ ಮಾಡ್ತಾರಂತೆ. ಇದು ಏನದು 7th ಪೇ ಕಮಿಷನ್ ಇಷ್ಟೇ ದಿವಸದಲ್ಲಿ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ನಾವೇನೋ ಮಾಡ್ತೀವಿ. ಆಯ್ತಪ್ಪ, ಸಂತೋಷ, ನೀವು ಮಾಡಿ. ನೀವು ಮಾಡೋದು ನಾವು ಬೇಡ ಅನ್ನಕ್ಕಾಗುತ್ತಾ? ಚುನಾವಣೆ ಬರುತ್ತೆ ಅಂತ ಕಾಣಿಸ್ತದೆ ನಿಮ್ಮಲ್ಲಿ ಅಲ್ವಾ? ಸರ್ಕಾರಿ ನೌಕರರು ಚುನಾವಣೆ ಇದೆ ಅಲ್ವೇನ್ರಿ ಅಲ್ವಾ? ಈ ಹೇಳಿಕೆಗಳೆಲ್ಲ ಬರಬೇಕು. ಈ ಹೇಳಿಕೆಗಳು ಬಂದ್ರೆ ಒಂದಷ್ಟು ಸ್ವಲ್ಪ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಅವರು ಹೇಳಿಕೆಗಳು ಮಾಡ್ತಾರೆ, ಇಲ್ಲಿ ಸಂತೋಷ. ಆದ್ರೆ ನಾವು OPS ಅನ್ನ ಮಾಡ್ತೇವೆ, ಸಂದರ್ಭ ನೋಡ್ಕೊಂಡು ಮಾಡ್ತೇವೆ. 7th ಪೇ ಕಮಿಷನ್, ಅದಕ್ಕೆ ಹಿಂದೆ ಯಾವ ಪೇ ಕಮಿಷನ್ ಇತ್ತು? 6ನೇ ವೇತನ ಆಯೋಗ. 7th ಆದ್ಮೇಲೆ ಹಿಂದಕ್ಕೆ 6 ಲೆಕ್ಕ ಸ್ವಲ್ಪ ಗೊತ್ತಾಗ್ಬೋದು. 6ನೇ ಪೇ ಕಮಿಷನ್ ಮಾಡಿದ್ದಾರು
6 ಮಾಡಿದವ್ರು 7 ಮಾಡಲ್ವಾ? ಅಲ್ಲ ರೀ, 6 ಮಾಡಿದ್ಮೇಲೆ 7 ಆಗ್ಬೇಕಲ್ಲಪ್ಪ. ಇನ್ನು 8ಕ್ಕೆ ಹೋಗಕ್ಕಾಗೋದಿಲ್ಲ. ಇಲ್ಲಾಂದ್ರೆ 7 ಬಿಟ್ಬಿಟ್ಟು 8ಕ್ಕೆ ಹೋಗ್ತಾರೆ. 7 ಬಿಟ್ಟು ಯಾರು 8ಕ್ಕೆ ಹೋಗ್ತಾರೇನ್ರಿ? ಗಣಿತ ಮೇಸ್ಟ್ರುಗಳಿದ್ರೆ ಹೇಳ್ರಪ್ಪ, ಹೆಂಗಾರ ಮ್ಯಾಜಿಕ್. ಆದ್ರಿಂದ ತಾಳ್ಮೆಯಿಂದ ಇರಿ. ನಾನು ಒಂದೇ ಮನವಿ ನಿಮಗೆ ಅಂದ್ರೆ ತಾಳ್ಮೆಯಿಂದ. ಈಗ ನಾನು ಶ್ರೀನಿವಾಸ್ ನಂಬಿ ಓಟ್ ಹಾಕಿದ್ದಲ್ವಾ ನೀವು? ಶ್ರೀನಿವಾಸ್ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾನೆ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾನೆ, ಸರ್ಕಾರದಲ್ಲಿ ವಿಧಾನ ಪರಿಷತ್ನಲ್ಲಿ ಹೋರಾಟ ಮಾಡ್ತಾನೆ ಅಂತ ಅಲ್ಲವೂ ಮಾಡಿದ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮನ್ನು ನಂಬಿದ್ದೀರಾ, ನಂಬ್ಕೊಂಡಿರಿ. ಏನಾಗಲ್ಲ, ಏನಾಗಲ್ಲ. ಮೋಸ ಅಂತೂ ಮಾಡಲ್ಲ, ಮೋಸ ಮಾಡಲ್ಲ.